ನಮಸ್ಕಾರಗಳು. ನಾನು ಜ್ಯೋತಿ ಬಟ್ಸ್ ಕಿಚನ್ ಆ್ಯಂಡ್ ವ್ಲಾಗಿಗೆ ಸ್ವಾಗತ. ಸಿಹಿಗೆಣಸು ಯಾರಿಗೆ ಗೊತ್ತಿಲ್ಲ ಹೇಳಿ? ಅದು ಆರೋಗ್ಯದ ಖನಿ. ಇದು ಅತ್ಯಂತ ಶಕ್ತಿದಾಯಕ ನಾರಿನ ಅಂಶದಿಂದ ಕೂಡಿರುವಂತಹ ಸಿಹಿಗೆಣಸು ವಿಟಮಿನ್ ಮತ್ತು ಮಿನರಲ್ಸ್ಗಳಿಂದ ಸಮೃದ್ಧವಾಗಿದೆ. ಹಾಗೆಯೇ ಕರುಳಿನ ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದು. ಅದು ಅಲ್ಲದೆ ಕ್ಯಾನ್ಸರಿನ ವಿರುದ್ಧ ಹೋರಾಡುವಂಥ ಗುಣವನ್ನು ಹೊಂದಿರುವಂತಹ ಸಿಹಿಗೆಣಸಿನ ಒಂದು ಅಡುಗೆಯನ್ನು ನೋಡೋಣ ಬನ್ನಿ. ಸಿಹಿಗೆಣಸನ್ನು ಚಿಕ್ಕದಾಗಿ ಕತ್ತರಿಸಿ ಈ ಥರ ನೀರಿನಲ್ಲಿ ಹಾಕಿ ಇಟ್ಟುಕೊಂಡಿದ್ದೇನೆ. ಒಂದೇ ಒಂದು ಈರುಳ್ಳಿಯನ್ನು ಉದ್ದವಾಗಿ ಕತ್ತರಿಸಿ ಇಟ್ಟಿದ್ದೇನೆ. ಬಾಣಲೆಯಲ್ಲಿ 3 ಚಮಚ ಎಣ್ಣೆಯನ್ನು ಹಾಕಿ ಅದಕ್ಕೆ ಚೂರು ಸಾಸಿವೆ, ಚೂರು ಉದ್ದಿನಬೇಳೆ, ಹಾಗೆಯೇ ಒಂದು ತುಂಡು ಕೆಂಪು ಮೆಣಸು ಇದನ್ನು ಹಾಕಿ ಒಗ್ಗರಣೆಯನ್ನು ತಯಾರು ಮಾಡಿ ಇಟ್ಟುಕೊಳ್ಳಿ. ಅದಕ್ಕೆ ಉದ್ದಕ್ಕೆ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಈ ಸುಲಭವಾದ ಸಿಹಿಗೆಣಸಿನ ಅಡುಗೆ ಸಾಯಂಕಾಲ ಸ್ನ್ಯಾಕ್ಸ್ ಆಗಿಯೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿಯೂ ಅತ್ಯುತ್ತಮವಾಗಿರುತ್ತದೆ. ನೋಡಿ, ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಬಾಡಿಸಿಕೊಂಡ ನಂತರ ನೀರಿನಲ್ಲಿ ಹಾಕಿಟ್ಟಂತಹ ಸಿಹಿಗೆಣಸಿನ ತುಂಡುಗಳನ್ನು ಇದಕ್ಕೆ ಹಾಕಿ ಇದು ಅತ್ಯಂತ ಸುಲಭವಾಗಿ ಆಗುವಂತಹದ್ದು. ನೋಡಿ, ಈಗ ಸ್ವಲ್ಪ ಕೈಯಾಡಿಸಿಕೊಳ್ಳಿ. ಈಗ ಸ್ವಲ್ಪ ಉಪ್ಪು, ಅರ್ಧ ಚಮಚ ಮೆಣಸಿನ ಹುಡಿ, ಹಾಗೆಯೇ ಸಿಹಿಗೆ 2 ಚಮಚ ಜೋನಿ ಬೆಲ್ಲ ಹಾಕಿದ್ದೇನೆ. ಬೆಲ್ಲದ ತುಂಡು ಕೂಡ ಹಾಕಬಹುದು. ಸ್ವಲ್ಪ ಸಿಹಿಯಾಗಿದ್ದರೆ ಇದು ಒಳ್ಳೆಯದು. ಈ ಥರ ಹಾಕಿದ ಮೇಲೆ ಒಂದು ಅರ್ಧ ಗ್ಲಾಸ್ ನೀರನ್ನು ಮೇಲಿನಿಂದ ಚಿಮುಕಿಸಿ 2 ಸರ್ತಿ ಸಟ್ಟುಗದಿಂದ ತಿರುಗಿಸಿ ಮುಚ್ಚಿ ಬೇಯಿಸಿದರೆ ರುಚಿಕರವಾದ ಸಿಹಿಗೆಣಸಿನ ಬಾಜಿ ರೆಡಿಯಾಯಿತು. ಇದನ್ನು ಚಪಾತಿ ಇಲ್ಲದಿದ್ದರೆ ದೋಸೆಯ ಜೊತೆಯೂ ತಿನ್ನಬಹುದು. ಇಲ್ಲದಿದ್ದರೆ ಹಾಗೆಯೇ ಒಂದು ಸ್ನ್ಯಾಕ್ಸ್ ಆಗಿ ಕೂಡ ತಿನ್ನಬಹುದು. ಸಿಹಿ, ಖಾರ, ಉಪ್ಪಿನ ರುಚಿ ಇರುವಂತಹ ಈ ಸಿಹಿಗೆಣಸು ಫಸ್ಟ್ ಕ್ಲಾಸ್. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.